ಓಂ ಶ್ರೀ ಸಾಯಿರಾಮ್. ರಾಮಕಥಾರಸವಾಹಿನಿ ಅಧ್ಯಾಯ 27. ಪಾತಾಳ ಲೋಕ. ಮಹಾವೀರನು ಅವನ ಕಳೇಬರವನ್ನು ನಿರಾಯಾಸವಾಗಿ ಹೊತ್ತು ತಂದು ಲಂಕಾದ್ವಾರದ ಬಳಿ ಇಟ್ಟು ಬಂದನು. ಲಕ್ಷ್ಮಣನು ರಾಮನ ಬಳಿಗೆ ಬಂದು ನಮಿಸಿದನು. ರಾಮನು ಪ್ರಸನ್ನ ವದನನಾಗಿ ಲಕ್ಷ್ಮಣನನ್ನು ನೋಡಿ ಮೇಘನಾಥನ ಮರಣ ವಾರ್ತೆಯನ್ನು ಕೇಳಿ ತಮ್ಮನನ್ನು ಮುದ್ದಾಡಿದನು. ವಿಭೀಷಣ, ಹನುಮಂತ, ನಲ, ನೀಲ ಎಲ್ಲರನ್ನೂ ಹತ್ತಿರ ಕರೆದು ಆಲಂಗಿಸಿಕೊಂಡು ಅವರ ದೇಹಗಳನ್ನು ಸ್ಪರ್ಶಿಸಿದನು. ಅದರಿಂದ ಅವರ ಬಾಧೆಗಳೆಲ್ಲವೂ ನಿವಾರಣೆಯಾಯಿತು. ಅವರ ಮೈ ಗಾಯಗಳೆಲ್ಲ ಒಣಗಿ ಹೋದುವು. ರಾಮನ ಪ್ರಸನ್ನತೆಯನ್ನು ನೋಡಿ ವಾನರರು ಸಂತೋಷಿಸಿದರು. ರಾಮನ ಕಟಾಕ್ಷ ದೃಷ್ಟಿ ವಾನರರ ಮೇಲೆ ಬಿದ್ದಿತು. ಅವರ ಶ್ರಮವೆಲ್ಲವೂ ಕ್ಷಣದಲ್ಲಿ ನಿವಾರಣೆಯಾಯಿತು. ಸುಲೋಚನೆ. ಇಷ್ಟರಲ್ಲಿ ಮೇಘನಾದನ ಮರಣ ವಾರ್ತೆ ಅವನ ಹೆಂಡತಿ ಸುಲೋಚನೆಗೆ ಅವಳ ದಾಸಿಯರ ಮೂಲಕ ತಿಳಿಯಿತು. ರಾವಣನು ದುಃಖದಲ್ಲಿ ಮುಳುಗಿ ಕ್ರೋಧದಿಂದ ಹಲ್ಲು ಕಡಿದನು. ಇಷ್ಟು ಕಾಲವೂ ಈ ಸಣ್ಣ ಕೆಲಸವನ್ನು ಮೇಘನಾದನೂ ಕುಂಭಕರ್ಣನೂ ಸಾಧಿಸಬಲ್ಲರು ಎಂದುಕೊಂಡಿದ್ದೆ. ಅವರ ಪೌರುಷವನ್ನು ನಾನು ಕಣ್ಣಾರೆ ನೋಡಿದ್ದೆ. ವಾನರರಿಂದ ಮೇಘನಾದನು ಸಂಹರಿಸಲ್ಪಟ್ಟನೆನ್ನುವುದು ನನಗೆ ನಾಚಿಕೆಗೇಡಾಗಿದೆ. ವಾನರರಿಂದ ಕೊಲ್ಲಲ್ಪಟ್ಟ ಅವರು ಎಂತಹ ವೀರರು! ಎಲವು ಕುಲವಧು, ಶೋಕವನ್ನು ಬಿಡು. ನಾನು ಅವರಂತಹ ಒಬ್ಬ ವೀರನೆಂದು ತಿಳಿಯಬೇಡ. ಇನ್ನು 4 ಗಂಟೆಗಳಲ್ಲಿ ನೀನು ಶಾಂತಿ ಹೊಂದುವೆ. ನನ್ನ ಬಲ ಪರಾಕ್ರಮಗಳನ್ನು ಘೋರ ಸಂಗ್ರಾಮದಲ್ಲಿ ನೋಡುವೆ. ನಿನ್ನ ಗಂಡನನ್ನು ಕೊಂದ ಶತ್ರುಗಳ ಶಿರಸ್ಸನ್ನು ತುಂಡರಿಸಿ ತರುತ್ತೇನೆ, ಇದಕ್ಕೆ ಸಂದೇಹ ಬೇಡ ಎಂದು ಸುಲೋಚನಳ ಬಳಿಗೆ ಹೋಗಿ ಅನುಕಂಪದಿಂದ ಮಾತನಾಡಿದನು. ಕೋಪದಿಂದ ಉರಿದನು. ಸೌಶೀಲ್ಯವತಿಯಾದ ಸುಲೋಚನೆಯೂ, ಹೇ ದಶಾನನ, ಇನ್ನೂ ಶತ್ರುಗಳನ್ನು ಗೆಲ್ಲುವೆ ಎನ್ನುವ ಆಶೆಯುಂಟೆ? ನೀವು ಮಹಾಮೋಹಾಂಧಕಾರದಲ್ಲಿ ಬಿದ್ದಿದ್ದೀರಿ. ಮಾವನವರೊಂದಿಗೆ ಎದುರಾಡುವುದು ಪಾಪವೆಂದು ನಿರರ್ಥಕವೆಂದು ತಿಳಿದು ನನ್ನೊಳಗೆ ನಾನು ಎಲ್ಲವನ್ನೂ ನುಂಗಿಕೊಂಡಿದ್ದೆ. ನಿಮ್ಮ ರೋಷ ಈ ಲೋಕದಲ್ಲಿ ರಾಕ್ಷಸ ನಾಶಕ್ಕೆ ಮೂಲ ಕಾರಣ. ನೀವು ರಾಮನನ್ನು ಜಯಿಸಲಾರಿರಿ. ಇದು ಸತ್ಯ ಸತ್ಯ ಎಂದು ತಟಕ್ಕನೆ ಎದ್ದು ಮಂಡೋದರಿಯ ಬಳಿಗೆ ಹೋದಳು. ಅತ್ತೆಯ ಚರಣಗಳನ್ನು ಹಿಡಿದು, ನನ್ನ ಈ ದುರ್ಗತಿಗೆ ನಿಮ್ಮ ಪತಿಯೇ ಕಾರಣ. ನಿಮಗೂ ಇಂಥ ದುರ್ಗತಿ ಇಂದೋ ನಾಳೆಯೋ ಬರದೇ ಇರುವುದಿಲ್ಲ ಎಂದು ಕಠಿಣವಾಗಿ ಮಾತನಾಡತೊಡಗಿದಳು. ಮಂಡೋದರಿಯೂ ರಾವಣನ ದುರ್ಬುದ್ಧಿಗೆ ಚಿಂತೆಗೊಂಡು ಸುಲೋಚನೆ ಆಡಿದ ಮಾತುಗಳು ಪರಮ ಸತ್ಯವೆಂದು ಗೋಳಾಡಿದಳು. ಮಂಡೋದರಿ ಸುಲೋಚನೆಯರು ರಾಮನ ಗುಣಗಳನ್ನು ವರ್ಣಿಸಿ ಸೀತೆಯ ಸೌಶೀಲ್ಯವನ್ನು ಕೊಂಡಾಡಿ ಕಡೆಗೆ ರಾಮನ ದರ್ಶನವಾದರೂ ತಮಗೆ ಸಿಕ್ಕರೆ ಜನ್ಮ ಸಾರ್ಥಕವಾಗುವುದು ಎಂದುಕೊಂಡರು. ರಾವಣನು ಸೊಸೆ ಸುಲೋಚನೆಯ ದುಃಖವನ್ನು ನೋಡಲಾರದೆ ಹೋದನು. ಅವಳ ಮಾತುಗಳು ಶೂಲಗಳಂತೆ ಹೃದಯವನ್ನು ನಾಟಿದುವು. ವಿಪರೀತವಾಗಿ ದುಃಖಿಸುತ್ತಾ ಅಂಥ ಮಗನನ್ನು ಕಳೆದುಕೊಂಡೆನಲ್ಲ ಎಂದು ನೆಲ ಕುರುಳಿ ತಲೆಯನ್ನು ಕುಟ್ಟಿಕೊಳ್ಳುತ್ತಾ ರೋದಿಸಿದನು. ದುಃಖ ತಾಳಲಾರದೆ ಶಿವಾಲಯಕ್ಕೆ ಹೋಗಿ ಪ್ರಾರ್ಥಿಸಿದನು. ಆ ವೇಳೆಗೆ ಮಂತ್ರಿಗಳು ಬಂದು, ರಾಜ, ಏಕೆಷ್ಟು ವ್ಯರ್ಥವಾಗಿ ದುಃಖಿಸುವಿರಿ? ಆಕಾಶದ ಮೋಡಗಳಂತೆ ಧನ, ಪುತ್ರರು, ಪತಿಗಳು, ಸತಿಯರು ಮೊದಲಾದುವೆಲ್ಲ ಅಶಾಶ್ವತ, ಮಿಂಚಿನಂತೆ ಜೀವನ ಕ್ಷಣಿಕ. ಇದನ್ನು ತಿಳಿದು ನೀವು ಇಷ್ಟು ಮೋಹದಲ್ಲಿ ಮುಳುಗುವುದು ಒಳ್ಳೆಯದಲ್ಲ. ಮುಂದೆ ಮಾಡಬೇಕಾದ್ದನ್ನು ಆಲೋಚಿಸಿ ಶತ್ರುಗಳನ್ನು ನಾಶ ಮಾಡಲು ಉಪಾಯವನ್ನು ಹುಡುಕಿ ಎಂದು ಹಲವು ವಿಧವಾಗಿ ಸಮಾಧಾನ ಹೇಳಿದರು. ಶಿವ ದೇವಾಲಯ. ಅಷ್ಟು ಹೊತ್ತಿಗೆ 4 ಗಂಟೆ ರಾತ್ರಿ ಕಳೆಯಿತು. ರಾವಣನು 20 ಕೈಗಳನ್ನೂ ಜೋಡಿಸಿ ಶಿವನಿಗೆ ನಮಸ್ಕರಿಸಿದನು. ಆಗ ಪಾತಾಳದಲ್ಲಿದ್ದ ಅಹಿರಾವಣನ ಮನಸ್ಸು ಭ್ರಮಿಸಿತು. ಏತಕ್ಕಾಗಿ ರಾವಣನ ಮನಸ್ಸು ವ್ಯಾಕುಲಗೊಂಡಿದೆ ಎಂದು ಅವನು ಚಿಂತಿಸಿದನು. ತನ್ನ ಮನಸ್ಸನ್ನು ನಂಬದೇ ಹೋದನು. ಲೋಕವೆಲ್ಲ ಅವನಿಗೆ ವಶವಾಗಿದೆ, ಅವನನ್ನು ಜಯಿಸುವ ವೀರರೇ ಇಲ್ಲ ಎಂದುಕೊಂಡು ರಾವಣನಿಗೆ ಕೇಡು ಬಂದಿರಲಾರದೆಂದು ಭಾವಿಸಿದನು. ಅಹಿರಾವಣನು ಕಾಮದಾ ದೇವಿಯನ್ನಲ್ಲದೆ ಬೇರೆ ದೇವರನ್ನು ಉಪಾಸಿಸುವವನಲ್ಲ. ಆದ್ದರಿಂದ ಅವಳನ್ನೇ ಧ್ಯಾನಿಸಿದನು. ಧ್ಯಾನದಲ್ಲಿ ರಾವಣನಿರುವ ಸ್ಥಳವನ್ನು ಕಂಡು ಅವನಿದ್ದ ಶಿವಾಲಯಕ್ಕೆ ಬಂದನು. ಅಹಿರಾವಣನು ತನ್ನ ಹೆಸರನ್ನು ಹೇಳಿಕೊಂಡು ರಾವಣನಿಗೆ ನಮಸ್ಕರಿಸಿದನು. ತಂದೆಯನ್ನು ನೋಡಿ ಚಿಂತೆಗೆ ಕಾರಣವೇನೆಂದು ಕೇಳಿದನು. ಶೂರ್ಪಣಖಿಯ ಕಿವಿ ಮೂಗುಗಳನ್ನು ಕೊಯ್ದ ಸಂಗತಿಯನ್ನು ಹಿಡಿದು ಅಂದಿನವರೆಗೆ ನಡೆದ ವಿಷಯಗಳನ್ನೆಲ್ಲ ರಾವಣನು ಅವನಿಗೆ ಹೇಳಿದನು. ಅದನ್ನು ಕೇಳಿ ಅಹಿರಾವಣನು ಚಿಂತಾಕ್ರಾಂತನಾಗಿ, ರಾವಣ, ಲೋಕದಲ್ಲಿ ನೀತಿ ಮಾರ್ಗ ಸರ್ವಜನಾದರಣೀಯವಾದುದು.
ಆ ಮಾರ್ಗವನ್ನು ಬಿಟ್ಟು ಅಧರ್ಮ ಮಾರ್ಗವನ್ನವಲಂಬಿಸುವುದರಿಂದ ಭಯ ಉಂಟಾಗುವುದು. ಪೂರ್ವೋತ್ತರಗಳನ್ನು ವಿಚಾರಿಸದೆ ವೈರ ಕಟ್ಟಿಕೊಂಡು ನೀನು ಯುದ್ಧಕ್ಕಿಳಿದೆ. ಅದರಿಂದ ನಿನ್ನ ವಂಶ ನಾಶ ಮಾಡಿಕೊಂಡೆ. ಮನುಷ್ಯನ ಪ್ರತಾಪ ಪ್ರಭಾವಗಳು ನಿನಗೆ ತಿಳಿಯದು. ಎಲ್ಲರಿಗಿಂತಲೂ ದೊಡ್ಡವನಾದವನನ್ನು ನೀನು ಎಲ್ಲರಿಗಿಂತ ಕಡೆಯಾದವನೆಂದು ಭಾವಿಸಿದೆ. ನಾನು ಈ ಮಾತನ್ನು ಹೇಳಬಾರದು. ನಾನು ರಾಮಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಕೊಯ್ಯುತ್ತೇನೆ. ಅಲ್ಲಿ ನನ್ನ ಕಾಮದಾದೇವಿಗೆ ಬಲಿ ಕೊಡುತ್ತೇನೆ. ರಾಕ್ಷಸ ವಂಶಕ್ಕೆ ಯಶಸ್ಸು ತರುತ್ತೇನೆ ಎಂದು ಹೇಳಿ ರಾವಣನಿಗೆ ನಮಸ್ಕರಿಸಿ ದೇವಿಯನ್ನು ಸ್ಮರಿಸಿ ರಾಮನ ಪಾಳೆಯಕ್ಕೆ ನಡೆದನು. ಅಹಿರಾವಣನು ಸ್ವಮಾಯಾಬಲದಿಂದ ವಾನರ ಸೈನ್ಯವನ್ನು ಗಾಢಾಂಧಕಾರದಲ್ಲಿ ಮುಳುಗಿಸಿದನು. ಅವರ ಕೈ ಅವರಿಗೇ ಕಾಣದಷ್ಟು ದಟ್ಟವಾಗಿ ಕತ್ತಲೆ ವ್ಯಾಪಿಸಿತು. ವಾನರ ಯೋಧರು ಜಾಗರೂಕರಾಗಿದ್ದರು. ಅವರ ಪಾಳೆಯವನ್ನು ಪ್ರವೇಶಿಸಲು ಕಾಲನಿಗೂ ಆಗುತ್ತಿರಲಿಲ್ಲ. ಆಗ ಮಹಾವೀರನು ಒಂದು ಉಪಾಯವನ್ನು ಆಲೋಚಿಸಿ ಬಾಲವನ್ನು ಬೆಳೆಸಿ ಅದರಿಂದ ಗುಂಡಗೆ ಮಹೋನ್ನತವಾದ ಒಂದು ಕೋಟೆಯನ್ನು ಕಟ್ಟಿದನು. ಸುರುಳಿ ಸುತ್ತಿಕೊಂಡು ಸರ್ಪರಾಜನಂತೆ ಪರ್ವತದಂತೆ ಅದನ್ನು ಮಹೋನ್ನತವಾಗಿ ಕಟ್ಟಿದನು. ಅದರ ಸಿಂಹದ್ವಾರದ ಬಳಿ ತಾನೇ ಕುಳಿತನು. ಅಹಿರಾವಣನು ಆ ದೃಶ್ಯವನ್ನು ನೋಡಿ ಬೆಚ್ಚಿದನು. ಏನೊಂದು ಉಪಾಯವೂ ಅವನಿಗೆ ತೋಚಲಿಲ್ಲ. ಅವನು ಕಪಟ ವೇಷ ಧರಿಸಲು ಆಲೋಚಿಸಿ ವಿಭೀಷಣನ ವೇಷ ಧರಿಸಿ ನಿಧಾನವಾಗಿ ಮಹಾವೀರನ ಬಳಿಗೆ ಬಂದನು. ಮಹಾವೀರನು ಸ್ವಭಾವ ಶುದ್ಧವಾಗಿ ಮಹಾಪ್ರತಾಪಶಾಲಿ. ಕಪಟ ವೇಷ ಧರಿಸಿದ ಅಹಿರಾವಣನು, ಓ ಸಖಾ, ನಾನು ರಾಮನ ಬಳಿಗೆ ಹೋಗಬೇಕು. ನಾನು ರಾಮನ ಅಪ್ಪಣೆ ಪಡೆದು ಸಂಧ್ಯಾವಂದನೆಗೆ ಹೋಗಿದ್ದೆ. ಸಂಧ್ಯಾವಂದನೆಯಾಯಿತು. ಈಗ ರಾಮನ ದರ್ಶನ ನಿಮಿತ್ತವಾಗಿ ಹೋಗಬೇಕಾಗಿದೆ. ಕೂಡಲೇ ಹೋಗದಿದ್ದರೆ ಸ್ವಾಮಿ ಆಜ್ಞೆಯನ್ನು ಮೀರಿದವನಾಗುತ್ತೇನೆ. ಆದ್ದರಿಂದ ನನ್ನನ್ನು ಬೇಗ ಒಳಗೆ ಬಿಡು ಎಂದು ಕಪಟದ ಮಾತುಗಳನ್ನಾಡಿದನು. ಅವನ ಮಾತು ಸತ್ಯವೆಂದು ತಿಳಿದ ಮಹಾವೀರನು ಅವನು ನಿಜವಾಗಿಯೂ ವಿಭೀಷಣನೇ ಎಂದು ನಂಬಿ ಒಳಗೆ ಬಿಟ್ಟನು. ಆ ಸಮಯದಲ್ಲಿ ನಲ, ನೀಲ, ಸುಗ್ರೀವಾದಿಗಳೂ ಯೋಧರುಗಳೂ ಆಯಾಸದಿಂದ ಮಲಗಿ ನಿದ್ರಿಸುತ್ತಿದ್ದರು. ಶ್ರೀರಾಮನೂ ನಿದ್ರಿಸುತ್ತಿದ್ದನು. ಶ್ರೀರಾಮನು ಲಕ್ಷ್ಮಣನ ಮೈಮೇಲೆ ಕೈಯಿಟ್ಟುಕೊಂಡು ಮಲಗಿದ್ದನು. ಕಪಟ ವಿಭೀಷಣ ವೇಷಧಾರಿಯಾದ ಅಹಿರಾವಣನು ರಾಮನ ದೃಷ್ಟಿಗೆ ಬೀಳದೇ ಇರಲಿಲ್ಲ. ಆದರೆ ಲೀಲಾಮಾನುಷ ವಿಗ್ರಹನು ರಾಕ್ಷಸರ ಸಂಹಾರಕ್ಕೆ ಅವತರಿಸಿದ್ದನಾದ್ದರಿಂದ ರಾವಣನ ಸಂತತಿಯನ್ನೆಲ್ಲ ಕೊಲ್ಲಬೇಕಾಗಿತ್ತು. ಆದ್ದರಿಂದ ಏನೂ ತಿಳಿಯದವನಂತೆ ಸಾಮಾನ್ಯ ಮಾನವರ ರೀತಿಯಲ್ಲಿ ಈ ನಾಟಕವಾಡತೊಡಗಿದ್ದನು. ಯಾವ ಯಾವ ಕಾಲದಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಯಾರು ಯಾರನ್ನು ಕೊಲ್ಲಬೇಕೋ, ಯಾರನ್ನು ಯಾರಿಂದ ಕೊಲ್ಲಿಸಬೇಕೋ ಅದು ಅವನಿಗೇ ಗೊತ್ತು. ಇತರರಿಂದ ಅದು ಸಾಧ್ಯವಿಲ್ಲ. ತನ್ನ ನಾಟಕದಿಂದಲೇ, ತನ್ನ ಆಲೋಚನೆಯಿಂದಲೇ ಅವುಗಳನ್ನು ನಡೆಸಬೇಕಾಗಿತ್ತು. ಪಾಳೆಯವನ್ನು ಪ್ರವೇಶಿಸಿದ ಅಹಿರಾವಣನು ಮೋಹದ ಮಂತ್ರವನ್ನು ಜಪಿಸಿ ವಾನರ ಯೋಧರನ್ನು ನಿದ್ರೆಯಲ್ಲಿ ಮುಳುಗಿಸಿ ರಾಮ ಲಕ್ಷ್ಮಣರನ್ನು ಬಂಧಿಸಿ ಪಾತಾಳ ಲೋಕಕ್ಕೆ ಕೊಂಡೊಯ್ದನು. ಸ್ವಲ್ಪ ಹೊತ್ತಿನಲ್ಲೇ ವಾನರ ಯೋಧರು ಎಚ್ಚರಗೊಂಡು ನೋಡಿದಾಗ ರಾಮಲಕ್ಷ್ಮಣರೂ ಇರಲಿಲ್ಲ. ಅವರು ಮಲಗಿದ್ದ ಸ್ಥಳ ಆಳವಾಗಿ ಕುಸಿದಿತ್ತು. ಇದನ್ನು ನೋಡಿ ವಾನರ ಸೈನಿಕರಲ್ಲಿ ಹಾಹಾಕಾರ ಹುಟ್ಟಿತು. ಅವರು ಚಂದ್ರನಿಲ್ಲದ ರಾತ್ರಿಯಂತೆ, ನೀರಿಲ್ಲದ ಕಮಲಗಳಂತೆ ಕಳಾಹೀನರಾದರು. ವಿಭೀಷಣನ ಬುದ್ಧಿವಂತಿಕೆ. ಅವರ ಮುಖ ಬಿಳಿಚಿಕೊಂಡಿತು. ಒಬ್ಬೊಬ್ಬರು ಒಂದೊಂದು ಕಡೆ ಹುಡುಕಲು ಹೊರಟರು. ಎಲ್ಲೂ ರಾಮಲಕ್ಷ್ಮಣರ ಸುಳಿವೇ ಸಿಕ್ಕಲಿಲ್ಲ. ಧೈರ್ಯಹೀನರಾಗಿ ಶೋಕ ಸಂತಪ್ತರಾಗಿ ರಾಕ್ಷಸರೆಲ್ಲರೂ ನಾಶವಾದರೂ ರಾವಣನೊಬ್ಬ ಮಾತ್ರ ಉಳಿದಿದ್ದನು. ಆ ದುರಭಿಮಾನಿಯೊಬ್ಬನೇ ಹತಶೇಷನು. ಇಂಥ ಸಮಯದಲ್ಲಿ ಅಯ್ಯೋ, ಈ ದೌರ್ಭಾಗ್ಯಕ್ಕೆ ಗುರಿಯಾದೆವಲ್ಲ ಎಂದು ವಾನರ ನಾಯಕರು ಯೋಧರು ಹಲುಬಿದರು. ಸುಗ್ರೀವನು ಮೂರ್ಛೆ ಹೋದನು. ಇದು ಯಾವುದೂ ವಿಭೀಷಣನಿಗೆ ತಿಳಿದಿರಲಿಲ್ಲ. ವಿಭೀಷಣನೆಲ್ಲಿ ಎಂದು ಹುಡುಕಿದರು. ಅವನು ಸಂಧ್ಯಾವಂದನೆಯನ್ನು ಮುಗಿಸಿಕೊಂಡು ಒದ್ದೆ ಬಟ್ಟೆಯನ್ನುಟ್ಟು ಸಮುದ್ರ ತೀರದಿಂದ ಬರುತ್ತಿದ್ದನು. ಅವನನ್ನು ನೋಡಿ ವಾನರರು ರಾಮಲಕ್ಷ್ಮಣರು ಕಾಣಿಸುತ್ತಿಲ್ಲ ಎಂದು ಅವನಿಗೆ ತಿಳಿಸಿ ಗೋಳಿಟ್ಟರು. ವಿಭೀಷಣನು ಕೂಡ ಕ್ಷಣಕಾಲ ಚಿಂತೆಗೊಳಗಾದನು. ರಾಕ್ಷಸ ಮಾಯೆ ತನಗೆ ಚೆನ್ನಾಗಿ ತಿಳಿದಿದೆ ಎಂದು ಹೇಳಿ ವಾನರರಿಗೆ, ಚಿಂತಿಸಬೇಡಿ, ಬನ್ನಿ ಪಾಳೆಯಕ್ಕೆ ಹೋಗೋಣ ಎಂದು ಸಮಾಧಾನ ಹೇಳಿ ಪಾಳೆಯಕ್ಕೆ ಕರೆತಂದನು. ಪಾಳೆಯದ ದ್ವಾರದಲ್ಲಿ ಮಹಾವೀರನನ್ನು ವಿಚಾರಿಸಿದಾಗ ಅವನು, ನೀವೇ ಈ ಮೊದಲು ಬಂದು ನನ್ನ ಆಜ್ಞೆ ಪಡೆದು ಪಾಳೆಯದೊಳಕ್ಕೆ ಬರಲಿಲ್ಲವೇ ಎಂದು ವಿಭೀಷಣನನ್ನು ಮುಗ್ಧನಾಗಿ ಕೇಳಿದನು.
ಅದನ್ನು ಗ್ರಹಿಸಿ ವಿಭೀಷಣನು, ವಾನರರೇ, ಚಿಂತಿಸಬೇಡಿ, ಈ ಮಾಯೆ ರಾವಣನ ಮಗನಾದ ಅಹಿರಾವಣನಿಗೆ ಚೆನ್ನಾಗಿ ತಿಳಿದಿದೆ. ಅವನು ಪಾತಾಳದಲ್ಲಿ ವಾಸಿಸುತ್ತಿದ್ದಾನೆ. ಈ ಸ್ಥಳ ಕುಸಿದಿರುವುದನ್ನು ನೋಡಿದರೆ ಖಂಡಿತವಾಗಿ ಅವನೇ ರಾಮಲಕ್ಷ್ಮಣರನ್ನು ಪಾತಾಳಕ್ಕೆ ಹೊತ್ತುಕೊಂಡು ಹೋಗಿದ್ದಾನೆ. ಇದರಲ್ಲಿ ಅನುಮಾನವಿಲ್ಲ. ನನ್ನ ವೇಷ ಧರಿಸಬೇಕಾದರೆ ಅವನಲ್ಲದೆ ಬೇರೆಯವರಿಗೆ ಸಾಧ್ಯವಿಲ್ಲ. ಅವನು ಮಹಾಮಾಯಾವಿ. ಇನ್ನು ತಡ ಮಾಡದೆ ನಮ್ಮಲ್ಲಿ ಯಾರಾದರೂ ಬಲವಂತರಾದವರು ಅಲ್ಲಿಗೆ ಹೋಗುವುದೊಳ್ಳೆಯದು ಎಂದನು. ವಿಭೀಷಣನು ಅತ್ತಿತ್ತ ನೋಡಿ, ಓ ಹನುಮಂತ, ನಿನ್ನ ಬಲ ಪರಾಕ್ರಮಗಳು ಲೋಕವಿದಿತ. ನೀನು ಶೀಘ್ರವಾಗಿ ಹೋಗಿ ಆ ಕೃಪಾಸಾಗರರಿಬ್ಬರನ್ನೂ ಕರೆದುಕೊಂಡು ಬಾ ಎಂದು ಹೇಳಿ ಪಾತಾಳ ಲೋಕಕ್ಕೆ ಹೋಗುವ ಮಾರ್ಗವನ್ನು ಅವನಿಗೆ ವಿವರಿಸಿದನು. ಸುಗ್ರೀವ, ಅಂಗದ, ಜಾಂಬವಂತರೂ ಹನುಮಂತನನ್ನು ಅನೇಕ ವಿಧವಾಗಿ ಕೇಳಿಕೊಂಡರು. ಹನುಮಂತನು ಮಹಾರಾಜ ಸುಗ್ರೀವನ ಅಪ್ಪಣೆ ಪಡೆದು ವಾನರ ಯೋಧರಿಗೂ ವಾನರ ನಾಯಕರಿಗೂ ಭಯ ಪಡದಿರುವಂತೆ ಹೇಳಿದನು. ಯಾರೇ ಆಗಲಿ ಪ್ರಾಣ ಹೋದರೂ ಸರಿಯೇ ರಾಕ್ಷಸರೊಂದಿಗೆ ಹೋರಾಡಬೇಕೆಂದೂ ರಾಮಾನುಗ್ರಹವಿದ್ದರೆ ಕ್ಷಣ ಕಾಲದಲ್ಲೇ ರಾಮಲಕ್ಷ್ಮಣರೊಂದಿಗೆ ನಿಮ್ಮ ಮುಂದೆ ಬಂದು ನಿಲ್ಲುವೆನೆಂದೂ ಭರವಸೆಯಿತ್ತನು. ಜೈ ರಾಮ, ಜೈ ರಾಮ ಎಂದು ಗರ್ಜಿಸಿ ಹೊರಟನು. ಅವನು ಹೋಗಿ ಆಯಾಸಗೊಂಡು ಒಂದು ಮರದ ಕೆಳಗೆ ಕುಳಿತುಕೊಂಡನು. ಆ ಮರದಲ್ಲಿ ವಾಸಿಸುತ್ತಿದ್ದ 2 ಪಕ್ಷಿಗಳು ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದುವು. ಪಕ್ಷಿ ಭಾಷೆ ತಿಳಿದ ಹನುಮಂತನು ಅವುಗಳ ಸಂಭಾಷಣೆಯನ್ನು ಆಲೈಸಿದನು. ಗಂಡು ಪಕ್ಷಿ ಹೆಣ್ಣು ಪಕ್ಷಿಗೆ, ಪ್ರಿಯೇ, ಅಹಿರಾವಣನು ರಾಮ ಲಕ್ಷ್ಮಣರನ್ನು ನಿನ್ನೆ ತಂದಿದ್ದಾನೆ. ಅವನು ಇಂದೇ ಅವರನ್ನು ಕಾಮದಾದೇವಿಗೆ ಬಲಿ ಕೊಡುತ್ತಾನೆ. ಬಲಿ ಕೊಟ್ಟ ಮೇಲೆ ಅವರ ಕಳೇಬರವನ್ನು ಬಿಸಾಡುವನು. ಪವಿತ್ರವಾದ ಆ ದೇಹಗಳನ್ನು ನಾವು ತಿನ್ನಬಹುದು. ಈ ದಿನ ನಮಗೆ ಹಬ್ಬ ಎಂದು ಹೇಳಿತು. ಇದನ್ನು ಕೇಳಿ ಮಹಾವೀರನು ತಟ್ಟನೆದ್ದು ರಾಮನನ್ನು ಸ್ಮರಿಸುತ್ತಾ ಬಾಲ ತುಳಿದ ಹಾವಿನಂತೆ ರೌದ್ರನಾಗಿ, ನನ್ನ ರಾಮಪ್ರಭು ಈ ವೇಳೆಗೆ ಏನಾಗಿದ್ದಾನೋ ತಡ ಮಾಡಬಾರದೆಂದುಕೊಂಡು ಸೊಯ್ಯನೆ ಜಿಗಿದು ಪಾತಾಳದಲ್ಲಿಳಿದನು. ಅಹಿರಾವಣನ ನಗರವನ್ನು ಪ್ರವೇಶಿಸಿದನು. ಹೆಬ್ಬಾಗಿಲಿನಲ್ಲಿ ಮಕರಧ್ವಜನೆನ್ನುವ ವಾನರನು ನಿಂತಿದ್ದನು. ಅವನು ಇವನನ್ನು ಎದುರಿಸಿದನು. ಹನುಮಂತನು ಅವನ ಹುಟ್ಟು ಪೂರ್ವೋತ್ತರಗಳನ್ನು ವಿಚಾರಿಸಿ ಒಳ್ಳೆಯ ಮಾತಿನಿಂದಲೇ ರಾಮ ಲಕ್ಷ್ಮಣರ ವಿಷಯವನ್ನು ಅವನಿಂದ ತಿಳಿದುಕೊಂಡನು. ಈ ದಿನ ಹೊತ್ತು ಮುಳುಗುವುದರೊಳಗೆ ರಾಮ ಲಕ್ಷ್ಮಣರನ್ನು ದೇವಿಗೆ ಬಲಿ ಕೊಡಲು ಎಲ್ಲ ಸಿದ್ಧತೆಯೂ ನಡೆದಿದೆ ಎಂದು ಅವನು ತಿಳಿಸಿದನು. ಹೂಮಾಲೆಯಲ್ಲಿ ಹನುಮಂತನು ಅವರು ಇರುವ ಸ್ಥಳ ಯಾವುದೆಂದು ಕೇಳಲು ಮಕರಧ್ವಜನು ಅವನಿಗೆ ಎಲ್ಲ ವಿವರಗಳನ್ನೂ ತಿಳಿಸಿದನು. ಆದರೆ ನಾನು ಪ್ರಭು ಕಾರ್ಯಕ್ಕೆ ಇಲ್ಲಿ ನೇಮಿಸಲ್ಪಟ್ಟಿರುವೆನಾದ್ದರಿಂದ ಏನಾದರೂ ಸರಿಯೇ, ನಿನ್ನನ್ನು ಮಾತ್ರ ಒಳಗೆ ಬಿಡುವುದಿಲ್ಲ. ನನ್ನ ಜಾತಿ ಅಭಿಮಾನದಿಂದ ನಿನ್ನನ್ನೇನಾದರೂ ಒಳಗೆ ಬಿಟ್ಟರೆ ನನ್ನ ಜಾತಿಗೇ ಅಪಕೀರ್ತಿ ತಂದವನಾಗುವೆ. ನಿನಗೆ ನಿನ್ನ ರಾಮಪ್ರಭು ಎಷ್ಟು ಮುಖ್ಯವೋ ನನಗೆ ನನ್ನ ಪ್ರಭುವಾದ ಅಹಿರಾವಣ ಅಷ್ಟೇ ಮುಖ್ಯ. ನಮ್ಮಿಬ್ಬರಿಗೂ ಎಷ್ಟೇ ಹತ್ತಿರದ ಸಂಬಂಧವಿದ್ದರೂ ನನ್ನ ಪ್ರಭುವಾಜ್ಞೆಯನ್ನು ನಾನು ಮೀರೆನು. ಆದ್ದರಿಂದ ನೀನು ನನ್ನನ್ನು ಜಯಿಸಿ ಒಳಗೆ ಹೋಗಬಹುದು ಎಂದು ಮಕರಧ್ವಜನು ನೀತಿಬದ್ಧವಾದ ಮಾತುಗಳನ್ನಾಡಿದನು. ಆ ಮಾತಿಗೆ ಹನುಮಂತನು ಸಂತೋಷಿಸಿ ಯುದ್ಧಕ್ಕೆ ಸಿದ್ಧನಾಗಿ ಅನೇಕ ಬಗೆಯಾಗಿ ಅವನೊಂದಿಗೆ ಹೋರಾಡಿದನು. ಕಾಲಹರಣ ಮಾಡುವುದೊಳ್ಳೆಯದಲ್ಲವೆಂದು ತಿಳಿದು ಮಕರಧ್ವಜನನ್ನು ತನ್ನ ಬಾಲದಿಂದ ಸುತ್ತಿ ದೂರವಾಗಿ ಬಿಸಾಡಿ ಒಳಗೆ ಪ್ರವೇಶಿಸಿದನು. ಆ ಸಮಯದಲ್ಲಿ ಒಬ್ಬ ಮಾಲೆಕಾರನು ಪುಷ್ಪಮಾಲೆಯೊಂದನ್ನು ತೆಗೆದುಕೊಂಡು ಒಳಗೆ ಹೋಗುತ್ತಿದ್ದನು. ಇದು ಒಳ್ಳೆಯ ಸಮಯವೆಂದು ಹನುಮಂತನು ಅಣುರೂಪವನ್ನು ಧರಿಸಿ ಆ ಮಾಲೆಯೊಳಗೆ ಸೇರಿಕೊಂಡನು. ಸ್ವಲ್ಪವೂ ಭಾರವಿಲ್ಲದಂತೆ, ಬಹು ಹಗುರಾಗಿ, ಯಾರಿಗೂ ಕಾಣದಂತೆ, ಅನುಮಾನಕ್ಕೆ ಅವಕಾಶವಿಲ್ಲದಂತೆ ಮಾಲೆಯೊಳಗಿದ್ದನು. ಅಹಿರಾವಣನು ದೇವಿಯನ್ನು ಪೂಜೆ ಮಾಡಿ ಆ ಮಾಲೆಯನ್ನು ದೇವಿಯ ಕೊರಳಿಗೆ ಹಾಕಿದನು. ಅನೇಕ ಬಗೆಯ ತಿಂಡಿ ತೀರ್ಥಗಳನ್ನು ದೇವಿಗೆ ನೈವೇದ್ಯ ಮಾಡಿದನು. ಮಾಡಿದ ನೈವೇದ್ಯವನ್ನೆಲ್ಲ ಮಹಾವೀರನು ಬಾಯಿ ತೆರೆದು ಭುಜಿಸಿದನು. ಇದನ್ನು ನೋಡಿ ಸುತ್ತಲೂ ಸೇರಿದ ರಾಕ್ಷಸರು ಈ ದಿನ ದೇವಿಯು ಮಹಾರಾಜನಿಗೆ ಪ್ರತ್ಯಕ್ಷವಾದಳೆಂದು ಸಂತೋಷಿಸಿದರು. ಮಹಾರಾಜನು ಕೂಡ ಈ ದಿನ ಭಾಗ್ಯ ಕೈಗೂಡಿತೆಂದು ಆನಂದಿಸಿದನು. ಆ ವೇಳೆಗೆ ಬಲಿ ಪಶುಗಳನ್ನು ಅಲಂಕರಿಸುವಂತೆ ಅಲಂಕರಿಸಿ
ರಾಮಲಕ್ಷ್ಮಣರನ್ನು ಬಲಿಪೀಠಕ್ಕೆ ಕರೆದುಕೊಂಡು ಬರುತ್ತಿರುವುದನ್ನು ಮಹಾವೀರನು ನೋಡಿದನು. ರಾಮನನ್ನು ಸ್ಮರಿಸುತ್ತಾ ಮನದಲ್ಲೇ ಅವನಿಗೆ ನಮಸ್ಕರಿಸಿದನು. ಮಹಾಬಲವಂತರಾದ ರಾಕ್ಷಸರು ರಾಮಲಕ್ಷ್ಮಣರನ್ನು ದೇವಿಯ ಮುಂದೆ ನಿಲ್ಲಿಸಿ ಅವರ ಕತ್ತುಗಳ ಮೇಲೆ ಕತ್ತಿಗಳನ್ನಿಟ್ಟು ಬಲಿ ಕೊಡಲು ಸಿದ್ಧರಾದರು. ದೇವಿಗೆ ಮಂಗಳಾರತಿಯಾದ ತಕ್ಷಣವೇ ಆಜ್ಞೆ ಮಾಡುತ್ತೇನೆ, ನೀವು ಬಲಿ ಕೊಡಲು ಸಿದ್ಧರಾಗಬೇಕು ಎಂದು ಅಹಿರಾವಣನು ಆ ರಾಕ್ಷಸರಿಗೆ ಆಜ್ಞಾಪಿಸಿದನು. ಲೀಲಾಮಾನುಷ ವಿಗ್ರಹರಾದ ರಾಮಲಕ್ಷ್ಮಣರು ದೇವಿಯ ಕೊರಳಿನಲ್ಲಿದ್ದು ನೈವೇದ್ಯ ಭುಜಿಸುವವನು ಹನುಮಂತನೆಂದು ತಿಳಿದು ಒಳಗೇ ಸಂತೋಷಪಡುತ್ತಿದ್ದರು. ಮುಗುಳ್ನಗುತ್ತಿದ್ದ ಅವರನ್ನು ನೋಡಿ ಅಹಿರಾವಣನು ರೌದ್ರನಾಗಿ, ಕ್ಷಣಕಾಲವಿರುವ ಜೀವಿತಕ್ಕೆ ಇಷ್ಟು ಆನಂದ ಪಡುತ್ತಿರುವಿರೇ? ಪಡಲಿ, ಇನ್ನು ಕೆಲವೇ ನಿಮಿಷಗಳಲ್ಲಿ ಯಮರಾಜ್ಯದಲ್ಲಿ ಆನಂದಿಸುವಿರಿ ಎಂದು ಆ ದುರ್ಮಾರ್ಗಿಯು ಅವರನ್ನು ನಿರ್ಲಕ್ಷಿಸಿ ಲಘುವಾಗಿ ಮಾತನಾಡುತ್ತಿದ್ದನು. ಅಷ್ಟರಲ್ಲಿ ರಾಕ್ಷಸ ಪುರೋಹಿತನು ರಾಜನೀತಿಯನ್ನನುಸರಿಸಿ ರಾಮಲಕ್ಷ್ಮಣರಿಗೆ ಅವರ ರಕ್ಷಿತರನ್ನು ನೆನೆಯಲು ಅವಕಾಶ ಕೊಡಬೇಕೆಂದು ಅಹಿರಾವಣನಿಗೆ ತಿಳಿಸಿದನು. ಆಗ ಅಹಿರಾವಣನೆದ್ದು, ಎಲೋ ರಾಜಕುಮಾರರೇ, ನಿಮ್ಮ ಹಿತವನ್ನು ಕೋರುವವರನ್ನು ಸ್ಮರಿಸಿರಿ, ಕಾಲ ಸಮೀಪಿಸುತ್ತಿದೆ ಎಂದು ಗರ್ಜಿಸಿದನು. ರಾಮಲಕ್ಷ್ಮಣರು ಒಬ್ಬರ ಮುಖವನ್ನೊಬ್ಬರು ನೋಡಿ ಮುಗುಳ್ನಕ್ಕರು. ಸರಿಯಾಗಿ ಆ ಸಮಯಕ್ಕೆ ಮಹಾವೀರನು ಗರ್ಜಿಸಿದನು. ಆ ಗರ್ಜನೆಯನ್ನು ಕೇಳಿ ರಾಕ್ಷಸರು ದೇವಿ ಪ್ರತ್ಯಕ್ಷವಾದಳೆಂದು ಉಬ್ಬಿದರು. ಮಹಾವೀರನು ದೊಡ್ಡ ಬಾಯಿ ತೆರೆದು, ಎಲೋ ಅಹಿರಾವಣ, ನೀನು ಮಾಡುತ್ತಿರುವ ಕೆಲಸ ಎಷ್ಟು ಮಾತ್ರಕ್ಕೂ ಸರಿಯಾದುದಲ್ಲ. ಕಪಟ ವೇಷ ಧರಿಸಿ ಆ ದೇವನನ್ನು ಇಲ್ಲಿಗೆ ತಂದೆ. ಇಂಥ ದುರ್ಮಾರ್ಗದ ಕೆಲಸವನ್ನು ದೇವಿ ಒಪ್ಪುವಳೆ ಎಂದು ಗರ್ಜಿಸಿದನು. ಅದನ್ನು ಕೇಳಿ ಬಿರುಗಾಳಿ ಬೀಸಿದಾಗ ಜಲವು ಉಲ್ಲೋಲ ಕಲ್ಲೋಲವಾಗುವಂತೆ ರಾಕ್ಷಸರು ಭಯದಿಂದ ನಡುಗಿದರು. ಒಂದೇ ಕ್ಷಣದಲ್ಲಿ ಭಯಂಕರ ರೂಪ ಧರಿಸಿ ಮಹಾವೀರನಾದ ಹನುಮಂತನು ಆ ದೇವಿಯ ಕೈಯಲ್ಲಿದ್ದ ಹರಿತವಾದ ಖಡ್ಗವನ್ನು ಕೈಗೆ ತೆಗೆದುಕೊಂಡು ಅಹಿರಾವಣನನ್ನು ತುಂಡು ಮಾಡಿದಂತೆಲ್ಲ ಅವನ ವಜ್ರ ದೇಹ ಮತ್ತೆ ಮತ್ತೆ ಕೂಡಿಕೊಳ್ಳುತ್ತಿತ್ತು. ಕೊನೆಗೆ ರಾಮನನ್ನು ಮನದಲ್ಲಿ ನೆನೆದು ಜೈ ರಾಮ ಎಂದು ಶಿರಸ್ಸನ್ನು ಒಂದು ಕೈಯಲ್ಲಿ ಹಿಡಿದು ಮತ್ತೊಂದು ಕೈಯಿಂದ ಕುತ್ತಿಗೆಯನ್ನು ಕತ್ತರಿಸಿ ಹೋಮಕುಂಡದಲ್ಲಿ ಹಾಕಿದನು. ಅಷ್ಟರಲ್ಲಿ ಮಕರಧ್ವಜ ಎದುರಾದನು. ಹನುಮಂತನು ತಕ್ಷಣ ಅಹಿರಾವಣನ ತಲೆಯಲ್ಲಿದ್ದ ಕಿರೀಟವನ್ನು ಮಕರಧ್ವಜನ ತಲೆಯ ಮೇಲಿಟ್ಟು ಅವನಿಗೆ ರಾಜ್ಯಾಭಿಷೇಕ ಮಾಡಿ ನಿರಂತರವೂ ರಾಮಲಕ್ಷ್ಮಣರನ್ನು ಚಿಂತಿಸುತ್ತಿರು ಎಂದು ಉಪದೇಶಿಸಿದನು. ರಾಮಲಕ್ಷ್ಮಣರನ್ನು ತನ್ನ ಭುಜಗಳ ಮೇಲೆ ಕೂರಿಸಿಕೊಂಡು ಒಂದೇ ನೆಗೆತಕ್ಕೆ ಲಂಕೆಯನ್ನು ಸೇರಿದನು. 1000 ಕಣ್ಣುಗಳಿಂದ ಎದುರು ನೋಡುತ್ತಿದ್ದ ವಾನರ ಯೋಧರು ವಿಭೀಷಣಾದಿಗಳು ರಾಮಲಕ್ಷ್ಮಣರನ್ನು ನೋಡಿ ಹಿಡಿಸಲಾರದಷ್ಟು ಆನಂದ ಹೊಂದಿದರು. ಸುಗ್ರೀವನು ಬಂದು ರಾಮಲಕ್ಷ್ಮಣರಿಗೆ ನಮಸ್ಕರಿಸಿ ಹನುಮಂತನನ್ನು ಅಪ್ಪಿಕೊಂಡು, ನಮ್ಮ ಪ್ರಾಣಗಳನ್ನು ಕಾಪಾಡಿದ ಮಹಾವೀರ ನೀನು, ನಿನ್ನ ಋಣವನ್ನು ಯಾವ ರೀತಿಯಾಗಿಯೂ ನಾವು ತೀರಿಸಲಾರೆವು ಎಂದನು. ವಾನರರೆಲ್ಲರೂ ಹನುಮಂತನನ್ನು ಬಗೆ ಬಗೆಯಾಗಿ ಹೊಗಳಿ ಅವನನ್ನು ಎತ್ತಿಕೊಂಡು ಮುದ್ದಾಡಿ ಅಪ್ಪಿಕೊಂಡರು. ಅವರ ಆನಂದಕ್ಕೆ ಪಾರವೇ ಇಲ್ಲವಾಗಿತ್ತು. ವಿಭೀಷಣನು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ, ರಾಮ, ನಿನ್ನ ಲೀಲೆಗಳು ಅನಂತ, ನಿನ್ನ ಚರ್ಯೆಗಳು ನಿನಗಲ್ಲದೆ ಬೇರೆಯವರಿಗೆ ಅರ್ಥವಾಗದು. ಪಾತಾಳ ಲೋಕದ ರಾಕ್ಷಸರನ್ನು ಕೂಡ ಕೊಲ್ಲಲು ಸಂಕಲ್ಪಿಸಿ ಇಷ್ಟು ನಾಟಕವಾಡಿದೆ ಎಂದು ವರ್ಣಿಸುತ್ತಾ ನಮಸ್ಕರಿಸಿದನು. ನರಾಂತಕ ರಾಮಲಕ್ಷ್ಮಣರನ್ನು ಹನುಮಂತನು ತಿರುಗಿ ಕರೆ ತಂದಿದ್ದಾನೆನ್ನುವ ಸುದ್ದಿ ರಾವಣನಿಗೆ ತಿಳಿಯಿತು. ತನ್ನ ಮಗ ಅಹಿರಾವಣನೂ ಸತ್ತನೆನ್ನುವ ಸುದ್ದಿ ರಾವಣನಿಗೆ ತಿಳಿಯಿತು. ತನ್ನ ಮಗ ಅಹಿರಾವಣನೂ ಸತ್ತನೆನ್ನುವುದು ತಿಳಿದು ದುಃಖದಿಂದ ನೆಲ ಕುರುಳಿದನು. ಅವನ ಕಣ್ಣುಗಳಿಂದ ನೀರು ಪ್ರವಾಹದಂತೆ ಹರಿಯಿತು. ಮಂಡೋದರಿ ಬಂದು ಬಗೆ ಬಗೆಯಾಗಿ ಅವನನ್ನು ಸಮಾಧಾನಪಡಿಸಿದಳು. ಆದರೆ ಅವನು ಅವಳ ಮಾತನ್ನು ಲೆಕ್ಕಿಸದೆ ರೌದ್ರನಾಗಿ ಧೈರ್ಯ ತಂದುಕೊಂಡು ದಿಢೀರನೆ ಎದ್ದನು. ಆ ಸಮಯಕ್ಕೆ ಸಿಂಧೂರನಾದನೆನ್ನುವ ಮಂತ್ರಿ ಅವನ ಬಳಿಗೆ ಬಂದನು. ಅವನು ವಯೋವೃದ್ಧನಾದ ಮಹಾಜ್ಞಾನಿ. ಅವನು ಇದಕ್ಕೆ ಮೊದಲು ವಿಭೀಷಣನೊಂದಿಗೆ ಯಾವಾಗಲೂ ಇರುತ್ತಿದ್ದವನು. ಅವನು ರಾವಣನಿಗೆ ಅನೇಕ ಹಿತವಚನಗಳನ್ನು ಹೇಳತೊಡಗಿದನು. ಅವನ ಬುದ್ಧಿವಾದ ರಾವಣನ ಕಿವಿಗಳೊಳಗೆ ಹೋಗಲಿಲ್ಲ. ಅದು ಅವನಿಗೆ ಇಂಪಾಗಿರಲಿಲ್ಲ, ಅತಿ ಅಸಹ್ಯವಾಗಿತ್ತು.
ಅವನ ಪ್ರವೃತ್ತಿಗೆ ಮಂತ್ರಿಯು ದುಃಖಿಸಿ, ವಿನಾಶಕಾಲೇ ವಿಪರೀತ ಬುದ್ಧಿ, ಇವನಿಗೆ ವಿನಾಶಕಾಲ ಹತ್ತಿರವಾಗಿದೆಯಾದ್ದರಿಂದ ಬುದ್ಧಿವಾದ ಇವನಿಗೆ ಇಷ್ಟವಿಲ್ಲದಂತಾಗಿದೆ ಎಂದುಕೊಂಡನು. ರಾವಣನು ತನ್ನ ವಂಶವೇ ನಾಶವಾಯಿತು ಎಂದು ದುಃಖಿಸಿದನು. ಆಗ ಆ ವೃದ್ಧ ಮಂತ್ರಿ, ಮಹಾರಾಜ, ಹೀಗೇಕೆ ಹೇಳುತ್ತಿದ್ದೀರಿ? ನರಾಂತಕನೆನ್ನುವ ಒಬ್ಬ ಕುಮಾರ ಇದ್ದಾನಲ್ಲ, ಅವನು 72 ಕೋಟಿ ರಾಕ್ಷಸರಿಗೆ ಪ್ರಭು. ದೂತನನ್ನು ಕಳಿಸಿ ಅವನನ್ನು ಕರೆಸಿ ಆ ನಿಮ್ಮ ಶತ್ರುಗಳನ್ನು ನಿಶ್ಚಯವಾಗಿಯೂ ಸಂಹರಿಸುವನು ಎಂದನು. ಅವನ ಮಾತಿಗೆ ರಾವಣನು ಸಂತೋಷಪಟ್ಟು ಧೂಮಕೇತುವೆನ್ನುವ ದೂತನನ್ನು ಕರೆದು, ಹೋಗಿ ಮಹಾಚತುರನಾದ ನನ್ನ ಕುಮಾರನನ್ನು ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿ ಅವನ ಹೆಸರು, ಊರು ಇತ್ಯಾದಿ ವಿವರಗಳನ್ನೆಲ್ಲ ತಿಳಿಸಿ ಕಳಿಸಿದನು. ರಾವಣನ ಆಜ್ಞಾ ಪ್ರಕಾರವಾಗಿ ದೂತನು ಹೋಗಿ ನಡೆದ ವೃತ್ತಾಂತವನ್ನೆಲ್ಲ ನರಾಂತಕನಿಗೆ ಹೇಳಲು ಅವನು ಆಗಿಂದಾಗಲೇ ಹೊರಟು ಬಂದನು. ಬಂದವನೇ ವಾನರ ಸೈನ್ಯದ ಮೇಲೆ ಬಿದ್ದನು. ಹನುಮಂತನು ನರಾಂತಕನನ್ನು ನೋಡಿದನು. ನರಾಂತಕನು, ಎಲೋ ಧೂಮಕೇತು, ಇವನು ಯಾರು? ಇವನ ಶರೀರವು ಇಷ್ಟು ಭಯಂಕರವಾಗಿರುವುದಲ್ಲ, ಏನಿದು ಎಂದು ಕೇಳಿದ. ಧೂಮಕೇತುವು, ಸ್ವಾಮಿ, ಇವನೇ ಹನುಮಂತ, ಮಹಾವೀರ, ಬಲವಂತ, ನಿಮ್ಮ ಸೋದರರೆಲ್ಲರನ್ನೂ ಹತ ಮಾಡಿದವನು, ಲಂಕೆಯನ್ನು ಭಸ್ಮ ಮಾಡಿದವನು ಇವನೇ ಎಂದನು. ಆಗ ನರಾಂತಕನು ಮಂಡಿಯೂರಿ ಧನುಸ್ಸಿಗೆ ಬಾಣ ಹೂಡಿ ಪ್ರಯೋಗಿಸಿದನು. ಮಹಾವೀರನು ಅದನ್ನು ಹಿಡಿದು 2 ತುಂಡು ಮಾಡಿ ಮುಷ್ಟಿಯಿಂದ ಅವನ ಎದೆಯನ್ನು ಬಲವಾಗಿ ಗುದ್ದಿದನು. ಅವನ ನೆತ್ತಿ ಗಿರನೆ ತಿರುಗಿಸಿ ರಸಾತಲಕ್ಕೆಸೆದನು. ನಂತರ ಅವನ ದೊಡ್ಡ ಸೈನ್ಯವನ್ನು ಸದೆ ಬಡಿದು ಸಮುದ್ರಕ್ಕೆಸೆದನು. ರಥಗಳನ್ನು ಸಾರಥಿಗಳನ್ನು ತುಂಡು ತುಂಡು ಮಾಡಿದನು. ಈ ಘೋರ ವಾರ್ತೆಯನ್ನು ಕೇಳಿ ರಾವಣನು ನಿಲ್ಲಲಾರದೆ ಕುಸಿದು ಬಿದ್ದನು. ಇಂಥ ಘೋರ ಯುದ್ಧ ನಡೆಯುವುದೆಂದು ಅವನು ಕನಸಿನಲ್ಲೂ ತಿಳಿದಿರಲಿಲ್ಲ. ನರಾಂತಕನು ನೆಲಕ್ಕುರುಳಿದನೆನ್ನುವ ಭೀಕರ ವಾರ್ತೆ ಲಂಕೆಯನ್ನೆಲ್ಲ ಹಬ್ಬಿತು. ಮಹಾಪಂಡಿತರು ಬಂದು ಹಲವು ಬಗೆಯಾಗಿ ರಾವಣನನ್ನು ಸಮಾಧಾನಪಡಿಸಿದರು ಮತ್ತು ಹಿತವಚನಗಳನ್ನಾಡಿದರು. ಅವರಾಡುವ ಮಾತುಗಳು ಯಾವುವೂ ರಾವಣನ ತಲೆಗೆ ಸೇರಲಿಲ್ಲ. ಜೈ ಸಾಯಿರಾಮ್.